23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದ. ಆ ಸ್ಯಾಟಲ್ಲಿನೂ ಕೂಡ ನಾವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಸಮಾಜ ವಿಜ್ಞಾನದಿಂದ 35 ಕ್ವಶನ್ಸ್ ಬರ್ತಾವ. ಆ 35 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕಾದ್ರೆ ಉತ್ತರಿಸಬೇಕಾದ್ರೆ ಭಾಗ 1 ಮತ್ತು ಭಾಗ 2 ಎರಡೂ ಭಾಗದ ಕ್ವಶನ್ ಆನ್ಸರ್ಸ್ಗಳನ್ನ ಪ್ರಿಪೇರ್ ಮಾಡಲೇಬೇಕಾಗ್ತದೆ. ಸೊ ಇವತ್ತು ವಿದ್ಯಾರ್ಥಿಗಳೇ ನಾವೇನು ಮಾಡೋಣ ಅಂತಂದರೆ 18ನೇ ಪಾಠ ದಕ್ಷಿಣ ಭಾರತದ ರಾಜವಂಶಗಳು ಅಂತಕ್ಕಂಥ ಮೊದಲ ಭಾಗದಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಶಾತವಾಹನರ ಕಾಲದಲ್ಲಿ 8th ಏನೆಲ್ಲ ಕಂಟೆಂಟ್ ಅದ, ಏನು ವಿಷಯಾಂಶ ಅದ, ಅದ್ರ ಬಗ್ಗೆ ಏನೆಲ್ಲ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಏನು ಮಾಡೋಣ, ಕ್ವಶನ್ಸ್ಗಳನ್ನ ಯಾವೆಲ್ಲ ಎಕ್ಸಾಮ್ ಬರ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ಲಿಯಾಗಿ ನಾವೇನು ಮಾಡ್ತಾ ಇದ್ದೀವಿ, 8ನೇ ತರಗತಿ ಮತ್ತು 5ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಮತ್ತು ವಿವರಣಾತ್ಮಕ ಮಾದರಿಯ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ವೇಟನ್ನು ಮಾಡಬೇಕು, ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಶಾರ್ಟ್ಲಿಯಾಗಿ ಅವುಗಳನ್ನು ಸಹಿತ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತೀವಿ. ನೀವು ಹಿಂದಿನ ವಿಡಿಯೋಗಳನ್ನು, ಹಿಂದಿನ ಈ ಒಂದು NMMS ಪರೀಕ್ಷೆ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅನ್ನೋದನ್ನು ತಾವೇನು ಮಾಡ್ಬೋದಪ್ಪ ಅಂದರೆ ಒತ್ತಿ ನೋಡ್ಬೋದು. ಅಷ್ಟೇ ಅಲ್ಲದೆ ಸೊ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ಸೊ ನಾವು 8th ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಹಾಕ್ತಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ಸೊ ಇದೇ ಥರ NMMS ವಿಷಯದ ವಿಜ್ಞಾನದ ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ನಿಮ್ಮ FASC ಎಕ್ಸಾಮ್ಗೆ ಅನುಕೂಲವಾಗ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀವಿ. ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಬಂದು ಜಾಯ್ನ್ ಆಗಿ. ಈ ಕ್ವಶನ್ ಪೇಪರ್ ಕ್ವಶನ್ಸ್ಗಳನ್ನು ನಮ್ಮ ಬ್ಲಾಗ್ ಸ್ಪಾಟ್ ಸ್ಟಡಿ ವಿತ್ ಪರಶುರಾಮ್ನಲ್ಲಿನೂ ಕೂಡ ಸಿಗ್ತಾವೆ, ಅದನ್ನು ಕೂಡ ತಾವಲ್ಲಿ ಓದ್ಬೋದು. ಶುರು ಮಾಡೋಣ. 18ನೇ ಪಾಠ ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ. ಸೊ ಮೊದಲ ಮನೆತನ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ಗಳಿತ್ತು, ಅವುಗಳನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ, ದಖನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ ಅಂಶ ಯಾವುದು? ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಸೊ ಶಾತವಾಹನ ಮನೆತನ ಅಂತಕ್ಕಂಥದ್ದು ದಖನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ ಅಂಶ ಆಗದ. ಎರಡನೇ ಪ್ರಶ್ನೆ, ಶಾತವಾಹನ ಮನೆತನದ ಸ್ಥಾಪಕ ಯಾರು? ಹಾಗಾದರೆ ಈ ಶಾತವಾಹನರ ಮನೆತನವನ್ನು ಕಟ್ಟಿರ್ತಕ್ಕಂಥ ರಾಜ ಯಾರಪ್ಪ ಅಂದರೆ ಸಿಮುಕ ಅಂತ ಬರ್ತಾನೆ. ಈ ಸಿಮುಕನೇ ಶಾತವಾಹನರ ರಾಜ ಮನೆತನವನ್ನು ಸ್ಥಾಪಿಸಿದ ಅರಸ. ಪ್ರಶ್ನೆ 3, ಸಿಮುಖನ ರಾಜಧಾನಿ ಯಾವುದು? ಸಿಮುಖ ಮನೆತನವನ್ನು ಕಟ್ತಾನೆ. ಸೊ ಮನೆತನವನ್ನು ಕಟ್ಟಿದ ನಂತರ ಶ್ರೀಕಾಕುಲಂ ಅಂತ ಬರ್ತದೆ. ಈ ಶ್ರೀಕಾಕುಲಂದಿಂದ ಆತ ಏನು ಮಾಡ್ತಾನಪ್ಪ ಅಂದ್ರೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಬರ್ತದೆ. ಸಿಮುಖನ ರಾಜಧಾನಿ ಶ್ರೀಕಾಕುಲಂ. ಪ್ರಶ್ನೆ 4, ಶಾತವಾಹನ ವಂಶದ ಪ್ರಮುಖ ದೊರೆ ಯಾರು? ಹಾಗಾದ್ರೆ ಈ ಶಾತವಾಹನರ ದೊರೆಯಲ್ಲಿ ಸಿಮುಖ ಕಟ್ಟಿದ. ಬಟ್ ಈ ಒಂದು ಮನೆತನದ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೇಷ್ಠ ದೊರೆ ಯಾರು ಅಂತ ಬಂದರೆ ಏನಾಗ್ತದಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬರ್ತಾನೆ. ಸೊ ಈ ಗೌತಮಿ ಪುತ್ರ ಶಾತಕರ್ಣಿ ಏನಪ್ಪ ಅಂತಂದರೆ ಶಾತವಾಹನ ಮನೆತನದ ಶ್ರೇಷ್ಠವಾಗಿರ್ತಕ್ಕಂಥ ದೊರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಪ್ರಶ್ನೆ 5, ತ್ರೈಸಮುದ್ರ ತೋಯ ಪಿತವಾಹನ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ. ಇದು ಯಾರ ಬಿರುದುಗಳು? ನೋಡಿ ಎಷ್ಟು ದೊಡ್ಡ ದೊಡ್ಡ ಹೆಸರದವಪ್ಪ ಅಂದ್ರೆ ತ್ರೈಸಮುದ್ರ ತೋಯ ಪಿತವಾಹನ ಶಾತವಾಹನ ಕುಲಯಶಃ ಪ್ರತಿಷ್ಠಾಪನಕರ. ಸೊ ಈ ಬಿರುದುಗಳು ಇದ್ದದ್ದು ಯಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಗೆ. ಯಾಕಂದ್ರೆ ಭಾಳಷ್ಟು ಫೇಮಸ್ ಆಗಿರ್ತಕ್ಕಂಥ ರಾಜ್ಯ ಇದ್ದ, ಶ್ರೇಷ್ಠ ರಾಜ್ಯ ಇದ್ದ, ರಾಜ್ಯವನ್ನು ಭಾಳಷ್ಟು ಆತ ಏನು ಮಾಡಿದಪ್ಪ ಅಂದ್ರೆ ವಿಸ್ತಾರವನ್ನು ಮಾಡಿದ್ದ ಅನ್ನೋದನ್ನು ಕೂಡ ಇತಿಹಾಸಕಾರರು ಹೇಳ್ತಾರೆ. 6ನೇ ಪ್ರಶ್ನೆ, ಶಾತವಾಹನ ಮನೆತನದ ಕೊನೆಯ ದೊರೆ ಯಾರು? ಸಿಮುಖ ಕಟ್ಟಿದ, ಗೌತಮಿ ಪುತ್ರ ಶಾತಕರ್ಣಿ ಶ್ರೇಷ್ಠ ದೊರೆಯಾದ. ಹಾಗಾದ್ರೆ ಈ ಮನೆತನದ ಶ್ರೇಷ್ಠ ಅರಸ ಯಾರು ಅಂತ ಕೇಳಿದ್ದಾರೆ. ಸೊ ಶ್ರೇಷ್ಠ ಅರಸಕ್ಕಿಂತ ಕೊನೆಯ ದೊರೆ ಕೇಳಿದ್ರು. ಲಾಸ್ಟ್ನಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವ್ರು ಆತ ಯಜ್ಞಶ್ರೀ ಶಾತಕರ್ಣಿ ಅಂತ ಬರ್ತಾನೆ. ಸೊ ಯಜ್ಞಶ್ರೀ ಶಾತಕರ್ಣಿ ಈತ ಏನಪ್ಪ ಅಂದರೆ ಶಾತವಾಹನರ ಮನೆತನದ ಕೊನೆಯ ಕಡೆಯ ದೊರೆ ಅಂತ ಹೇಳ್ತಾರೆ. ಪ್ರಶ್ನೆ 7, ಶಾತವಾಹನರ ಕಾಲದಲ್ಲಿ ರಾಜ್ಯದ ಸರ್ವೋಚ್ಚ ಅಧಿಕಾರಿ ಯಾರಾಗಿದ್ರು? ಶಾತವಾಹನರ ಕಾಲದಲ್ಲಿ ಇಡೀ ಸಾಮ್ರಾಜ್ಯದ ಸೊ ಅಧಿಕಾರಿ ಯಾರಾಗಿದ್ರಪ್ಪ ಅಂದ್ರೆ ಅದು ರಾಜನ ಕೈಯಲ್ಲಿ ಇತ್ತು. ರಾಜನೇ ಸರ್ವೋಚ್ಚ ಅಧಿಕಾರಿ. ಶಾತವಾಹನರು ಆಡಳಿತದ ಅನುಕೂಲಕ್ಕಾಗಿ ವಿಭಜಿಸಿದ ಜಿಲ್ಲೆಯ ಹೆಸರೇನು? ಇಲ್ಲಿ ಶಾತವಾಹನರು ಏನು ಮಾಡ್ತಾರಪ್ಪ ಅಂದ್ರೆ ಆಡಳಿತದ ಅನುಕೂಲಕ್ಕಾಗಿ
ಜನಪದ ಅಂತದ್ದು ಏನು ಮಾಡ್ತಾರಪ್ಪ ಅಂದ್ರೆ ಜನಪದಗಳನ್ನಾಗಿ ಜಿಲ್ಲೆಗಳನ್ನ ವಿಭಾಗವನ್ನು ಮಾಡ್ತಾರೆ. ಈ ಸ್ವಲ್ಪ ತಾವು ಏನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಸಂಪೂರ್ಣವಾಗಿರ್ತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂದ್ರೆ ಆಡಳಿತದ ವಿಭಾಗ ಮಾಡೋ ಸಲುವಾಗಿ ಜನಪದಗಳಲ್ಲಿ ಜಿಲ್ಲೆಗಳನ್ನು ವರ್ಗೀಕರಣ ಮಾಡ್ತಾರೆ. ಶಾತವಾಹನರ ಕಾಲದ ಪ್ರಮುಖ ಕಸಬುದಾರರು ಯಾರು? ಈ ಶಾತವಾಹನರ ಕಾಲದಲ್ಲಿ ಕೆಲವೊಂದಿಷ್ಟು ಕಸಬುದಾರರು ಉದ್ಯೋಗದಾತರು ಕೂಡ ಇದ್ದರು. ಸೊ ಅದರಲ್ಲಿ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ವಿದ್ಯಾರ್ಥಿಗಳೇ, ರೈತ, ಎಸ್, ವ್ಯಾಪಾರಿ, ಮೀನುಗಾರ, ಬಡಗಿ, ನೇಕಾರ, ಇವರೆಲ್ಲ ಏನಪ್ಪ ಅಂತಂದರೆ ಶಾತವಾಹನರ ಕಾಲದಲ್ಲಾಗಿರ್ತಕ್ಕಂಥ ಕಸಬುದಾರರು ಇದ್ದರು. ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳು ಯಾವುವು? ಹಾಗಾದರೆ ಶಾತವಾಹನರ ಕಾಲದಲ್ಲಿ ವ್ಯಾಪಾರದ ಕೇಂದ್ರಗಳು ಯಾವುವು ಆಗಿದ್ದವು ಅಂತ ಕೇಳಿದ್ದಾರೆ. ಇಲ್ಲಿ ಒಂದಿಷ್ಟು 4 ಊರುಗಳು ಬರ್ತವೆ ವಿದ್ಯಾರ್ಥಿಗಳೇ. ಸೊ ಒಂದನೇದು ಏನಪ್ಪ ಅಂತಂದ್ರೆ ನಾಸಿಕ್, ಎರಡನೇದು ಕಲ್ಯಾಣ, ಮೂರನೇದು ಬ್ರೋಚ, ನಾಲ್ಕನೇದು ಭಟ್ಕಳ. ಇವು 4 ಏನಪ್ಪ ಅಂದ್ರೆ ಶಾತವಾಹನರ ಮನೆತನದಲ್ಲಿರ್ತಕ್ಕಂಥ ಪ್ರಸಿದ್ಧ ವ್ಯಾಪಾರದ ಕೇಂದ್ರಗಳೇ ಆಗಿದ್ದವು. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಸಾಹಿತ್ಯ ಯಾವ ಭಾಷೆಯಲ್ಲಿ ಸೃಷ್ಟಿಯಾಯಿತು? ನೆನಪಿಟ್ಕೊಡ್ರಿ, ಪ್ರಾಕೃತ ಅಂತಕ್ಕಂಥದ್ದು ಒಂದು ಭಾಷೆ ಅದ. ಆ ಪ್ರಾಕೃತ ಭಾಷೆಯಲ್ಲಿ ಶಾತವಾಹನರ ಕಾಲದ ಕೃತಿಗಳು ರಚನೆಗೊಳ್ತಾವೆ. 12, ಹಾಲ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಲ ಬರೆದಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗಾಥಾ ಸಪ್ತಶತಿ ಅಂತಕ್ಕಂಥದ್ದು. ಈ ಗಾಥಾ ಸಪ್ತಶತಿ ಬರೆದಿರ್ತಕ್ಕಂಥ ಕೃತಿಕಾರ, ರಚನೆಕಾರ ಹಾಲ. ಈತ ಶಾತವಾಹನರ ಮನೆತನಕ್ಕೆ ಸೇರಿದ ಕವಿ, ಕೃತಿಕಾರ ಆಗಿದ್ದ. ಶಾತವಾಹನರ ಕಾಲದಲ್ಲಿ ಚಿತ್ರಕಲೆಗಳು ಎಲ್ಲೆಲ್ಲಿ ರಚನೆಗೊಂಡಿವೆ? ಈ ಶಾತವಾಹನರ ಕಾಲದಲ್ಲಿ ಮುಖ್ಯವಾಗಿ ಚಿತ್ರಕಲೆಗಳು ವಿದ್ಯಾರ್ಥಿಗಳೇ ಅಜಂತ ಮತ್ತು ಅಮರಾವತಿ, ಇವೆರಡು ಊರು ನೆನಪಿಟ್ಕೊಡ್ರಿ. ಈ ಅಜಂತ ಮತ್ತು ಅಮರಾವತಿಯಲ್ಲಿ ಏನಾಗದವಪ್ಪ ಅಂತಂದ್ರೆ ಶಾತವಾಹನರ ಕಾಲದಲ್ಲಿನ ಚಿತ್ರಕಲೆಗಳು ರಚನೆ ಆಗಿದ್ದಾವೆ. ಶಾತವಾಹನರ ಕಾಲದ ಚೈತ್ಯಾಲಯ ಎಲ್ಲಿ ಕಂಡು ಬಂದಿದೆ? ಕಾರ್ಲೆ ಅಂತಕ್ಕಂಥ ಊರಿನಲ್ಲಿ. ಸೊ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಂತೆ ಎಸ್ ಒಂದು ಏನದಪ್ಪ ಅಂತಂದ್ರೆ ಚೈತ್ಯಾಲಯ ಇದೆ. ಕಾರ್ಲೆಯ ಚೈತ್ಯಾಲಯ ನಿರ್ಮಿಸಿದವರು ಯಾರು? ಭೂತಪಾಲ ಅಂತಕ್ಕಂಥ ದೊರೆ ಬರ್ತಾನೆ, ರಾಜ ಬರ್ತಾನ. ಈ ಭೂತಪಾಲ ಅಂತಕ್ಕಂಥ ರಾಜನ ಏನು ಮಾಡ್ತಾನಪ್ಪ ಅಂದ್ರೆ ಕಾರ್ಲೆಯಲ್ಲಿ ಇರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಚೈತ್ಯಾಲಯವನ್ನು ಕಟ್ತಾನೆ. ಮುಂದಿನ ಪ್ರಶ್ನೆ, ಶಾತವಾಹನರು ಯಾವ ಮತಸ್ಥರಾಗಿದ್ದರು? ಸೊ ಶಾತವಾಹನರು ವೈದಿಕ ಮತಸ್ಥರಾಗಿದ್ದರು ಅಂತಕ್ಕಂಥದ್ದು ಉತ್ತರ. ಶಾತವಾಹನರು ಯಾವ ಮತಗಳಿಗೆ ಪ್ರೋತ್ಸಾಹ ನೀಡಿದ್ದರು? ಸೊ ಶಾತವಾಹನರು ಬೌದ್ಧ ಮತ್ತು ಜೈನ ಮತಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವವು ಯಾವುವು? ವಿಂಧ್ಯ ಪರ್ವತಗಳು. ನೆನಪಿಟ್ಕೊಡ್ರಿ, ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಏನಾದರೂ ಬೈಫರ್ಫಿಕೇಶನ್ ಮಾಡಿದ್ರೆ ಅವು ಯಾವಪ್ಪ ಅಂತಂದರೆ ವಿಂಧ್ಯ ಪರ್ವತಗಳು ಅಂತ ಹೇಳ್ತಾರೆ. ಸೊ ಇಷ್ಟು ವಿದ್ಯಾರ್ಥಿಗಳೇ 18 ಪ್ರಶ್ನೆಗಳು ಶಾತವಾಹನರ ಕಾಲದಲ್ಲಿ ದಕ್ಷಿಣ ಭಾರತದ ರಾಜಮನೆತನಗಳಲ್ಲಿ ಸಂಬಂಧಪಟ್ಟಂತೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಸೊ ಮತ್ತೆ ಸಿಗ್ತೀನಿ ಮುಂದಿನ ರಾಜಮನೆತನದ ವಿಡಿಯೋದಲ್ಲಿ. ಮೌಲ್ಯಾಂಕನ ಪರೀಕ್ಷೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ವೇಟ್ ಮಾಡಬೇಕು. ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.